ಪೋಸ ಎತ್ತ ಕಸ ಎತ್ತ ತೆಗಿಯೋ ದುಡ್ಡು. ಅಣ್ಣ ಅಣ್ಣ ಇವಾಗ ದುಡ್ಡಿಲ್ಲ ಕಣಣ್ಣ, 2 ದಿವಸದಿಂದ ಮೈಗೆ ಹುಷಾರಿಲ್ಲ ಕಣಣ್ಣ, ಇವಾಗ ತಾನೇ ಅಂಗಡಿ ತೆಗಿದ್ದೀನಿ ಅಣ್ಣ. ನಿಂಗೆ ಕೈ ಮುಗಿತೀನಿ ತೆಗಿಯೋ ದುಡ್ಡು. ಅಣ್ಣ ಇವತ್ತು ಬರ್ತಾರೆ ಅಂತ ಗೊತ್ತಿಲ್ಲ ಅಣ್ಣ. ದುಡ್ಡು ಕೊಡೋ ದುಡ್ಡು. ನಾಳೆ ಕೊಡ್ತೀನಿ ಅಣ್ಣ. ಅಣ್ಣ ಬೇಡ ಇರ್ರ ಇರ್ರ ಇರ. ನಮಸ್ಕಾರ. ನೀನು ನಮ್ಮ ಏರಿಯಾಗೆ ಹೊಸದಾಗಿ ಬಂದ್ರು ಇನ್ಸ್ಪೆಕ್ಟರ್ ಅಂತ ಗೊತ್ತಾಯ್ತು, ಸಂತೋಷ. ಆದ್ರೆ ಪೊಲೀಸ್ನವ್ರಿಗೆ ಅಂತ ಒಂದು ಕಾನೂನು, ಅದು ಆ ಕಡೆ ಇರಲಿ. ಆದ್ರೆ ಪೊಲೀಸ್ನವ್ರು ಯಾರ್ಯಾರ ಹತ್ರ ಹೇಗೆ ನಡ್ಕೋಬೇಕು ಅಂತಿದೆ ಅದು ನಿನ್ಗೆ ಗೊತ್ತಿಲ್ಲ ಅಂದ್ರೆ ನಿನಗಿಂತ ದೊಡ್ಡ ಆಫೀಸರ್ಸ್ ಇರ್ತಾರಲ್ಲ ಅವ್ರ ತ ಕೇಳ್ತೇನೆ. ತಿಳ್ಕೊಳ್ಳಿಲ್ಲ ಅಂದ್ರೆ ಸತ್ತೋಗ್ತೀಯ ಕಣ. ಏನ್ ಮಾಡ್ತೀಯ? ರಫ್ ಬಿಟ್ಟಿಲ್ಲ ತಮ್ಮ. ಲೇ ಬಚ್ಚ, ಇಲ್ಲಿ ನಂದೇ ಸಾಮ್ರಾಜ್ಯ. ಇಲ್ಲಿ ನಾನೇ CM, ನಾನೇ ಹೋಮ್, ನಂದೇ ಕಾನೂನು. ಇಲ್ಲಿ ನಿನ್ ಪೊಲೀಸ್ಗಿರಿನೇ ಆಗ್ಲಿ, ನಿನ್ ಕಾನೂನಾಗ್ಲಿ ನಾನು ಏನು ಮಾಡಕ್ಕಾಗಲ್ಲ. ನನ್ನ ಎದುರಿಗೆ ಯಾರೇ ಅಡ್ಡ ಬಂದ್ರು ಈ ಕಂಬ ಕಟ್ಟಾಕಿ ಚರ್ಮ ಇದಕ್ಕೋಸ್ಕರ ನೀನು ಉಳಿಸಿದ್ದೀನಿ. ಅಣ್ಣ ಅಣ್ಣ ಅಣ್ಣ, ಅಲ್ಲಿ ಬಲರಾಮಂಗೂ ನಿಮ್ ತಮ್ಮಂಗೂ ಗಲಾಟೆ ನಡೀತಾ ಇದೆ ಅಣ್ಣ. ದಯವಿಟ್ಟು ನನ್ನ ತಮ್ಮಂಗೆ ಏನು ಮಾಡ್ಬೇಡಿ, ನಿಮ್ ಕೈ ಮುಗಿದು ಕೇಳ್ಕೊತೀನಿ. ಉಸಿರು ಬಿಟ್ಟನೆ ಕತ್ತಾಸಾಕ್ಬಿಡ್ತದೆ. ಆದ್ರೆ ನನ್ನ ಮಗ ನನ್ ಮೇಲೆ ಕೈ ಮಾಡ್ಬಿಟ್ಟ. ಈ ಕೈ ಬಿಡೋಕಿಲ್ಲ, ಈ ಕೈ ಬಿಡೋಕಿಲ್ಲ. ಬಲರಾಮಣ್ಣ ಅವ್ನು ಚಿಕ್ಕವನು, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ಅಣ್ಣ ಮುಚ್ಚೋ ಬಾಯಿ, ಅವನ ಮೇಲೆ ಕೈ ಮಾಡಬಾರ್ದಾಗಿತ್ತು, ಅದು ತಪ್ಪೆ. ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ನೋಡಿ, ಅವ್ನಿಗೇನ್ ಶಿಕ್ಷೆ ಕೊಡ್ಬೇಕು ಅಂತಿದ್ರು ಅದು ನನಗೆ ಕೊಡಿ, ನಾನು ಅನುಭವಿಸೋಕೆ ಸಿದ್ಧವಾಗಿದ್ದೀನಿ. ದಯವಿಟ್ಟು ಹೇಳ್ಕೊಂಡು ಹೋಗ್ರೋ ಕಣ ಮೈನ, ಹೇಳ್ಕೊಂಡು ಹೋಗಿ. ನಿನ್ ಕಾಪಾಡಕ್ ನಿಮ್ಮ ಅಣ್ಣ ಬಂದ. ನಿನಗ್ ತಾಕತ್ತಿದ್ರೆ ನಿಮ್ಮ ಅಣ್ಣನ್ ಕಾಪಾಡ್ಕೊ. ಕಾಟಾಕ್ರವನ ನಮ್ ಕೈಲಿನ್ ಸುಮ್ನಿರಕ್ಕಾಗಲ್ಲ. ಸುಮ್ನಿರ್ಬೇಕು. ನನ್ ಜುಡ್ಡ ಅಣ್ಣ ಅಣ್ಣ ಅಯ್ಯೋ, ಏನಣ್ಣ ಅಣ್ಣಿಂಗ ಹೊಡಿತಾ ಇದ್ದಾರೆ. ಅಯ್ಯೋ ದೇವ್ರೆ, ನನ್ ಕಣ್ಣಿಂದ ನೋಡಕ್ ಆಗ್ತಾ ಇಲ್ವಲ್ಲ. ಜೀವನದಲ್ಲಿ ತಾನ್ ಏನ್ ತಪ್ಪು ಮಾಡದೇ ಇದ್ರು, ಯಾರೇನೇ ಕಷ್ಟ ಕೊಟ್ರು, ಯಾರೇನೇ ತೊಂದರೆ ಕೊಟ್ರು, ಅದನ್ನೆಲ್ಲ ನಗುತ್ತಾ ಅನುಭವಿಸ್ಲಿ ಅಂತಾನೆ ಆ ದೇವ್ರು ಹುಟ್ಟಿರೋ ಜೀವ ಅದು. ಅವನೇನಾದ್ರೂ ತಿರುಗಿ ಬಿದ್ರೆ ಪ್ರಳಯ ಆಗ್ಬಿಡುತ್ತೆ. ನಂಜುಂಡ ನೀವನು ಪಾಡು ನೋಡು, ನಂಜು ಕುಡಿದು ನಗುವ ನೋಡು, ಎಳೆಯ ಮಗುವ ಮನಸ ನೋಡು, ಉಕ್ಕಿ
ಉಕ್ಕಿ ಸುರಿವ ರಕ್ತದಲ್ಲೂ ಉಕ್ಕಿ ಹರಿವ ಒಲುಮೆ ನೋಡು ಚಿಂದಿ ಚಿಂದಿ ಹರಿದರೂನು ಗಾಂಧಿಯಂತ ಸಹನೆ ನೋಡು ತನ್ನವರಿಗೆ ತನ್ನ ತನವ ಕೊಂದುಕೊಂಡ ದೈವ ನೋಡಯ್ಯ ಈ ಕತ್ತಿ ಮೇಲೆ ನಡೆಯೋ ಬದುಕು ತಂದು ಯಾರಯ್ಯ ಇವನ ನೆತ್ತಿ ಮೇಲೆ ಬರೆದ ಬರಹ ಅಳಿಸಿದೋರು ಯಾರಯ್ಯ ಏನಣ್ಣ ಇದು? ಅವನು ಅಷ್ಟು ಹೊಡಿತಾ ಇದ್ರು ಏನೂ ಆಗ್ದವ್ರಾಗಿ ನಿಂತ್ಕೊಂಡಿದ್ದೀರಲ್ಲ. ಕೈ ಎತ್ತಿದ್ರೆ ತಲೆ ಕಡಿಯೋ ಕಾಲ ಅಣ್ಣ ಇದು. ಅಲ್ಲ, ನಿಮಗೆ ಕೋಪನೇ ಬರೋದಿಲ್ವಾ? ಜೀವನದಲ್ಲಿ ಯಾರಾದ್ರೂ ಒಬ್ಬನ್ನ ಕೈ ಎತ್ತಿ ಹೊಟ್ಟಿದ್ದೀರಾ ನೀವು? ಅಣ್ಣ, ನಿಮ್ಮನ್ನ ಅರೆಸ್ಟ್ ಮಾಡಕ್ಕೆ ಪೊಲೀಸ್ನವ್ರು ವಾರೆಂಟ್ ತಂದವ್ರೆ. ಹೇಯ್, ಯಾವನ ಅವ್ನು ಗಂಡಸು ನನ್ನ ಅರೆಸ್ಟ್ ಮಾಡಕ್ ಬಂದಿರೋನು? ನೀವಾ? ಯಾಕೆ ಕಷ್ಟಪಡ್ತೀಯ? ಒಳಗೆ ಹತ್ಬೇಕಾ? ನಾನೇ ಹತ್ತೀನಿ. ಅಮ್ಮ, ಏನಾಯ್ತು? ಏನು ಯೋಚನೆ ಮಾಡ್ತಾ ಇದೀಯಾ? ಇಷ್ಟೊತ್ತಾದ್ರೂ ವಾಣಿ ಮನೆ ಬಂದಿಲ್ಲಪ್ಪ. ನನಗೆ ಯಾಕೋ ಭಯ ಆಗ್ತಾ ಇದೆ. ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂದ್ರೆ ಎಲ್ಲಿ ಹೋದ್ಲು? ಶಿವ, ಓಯ್ ಶಿವ, SI ಶಿವ, ಕಾವು ಕೊಡೋಕಾಕಿ ಮೈ ಮೇಲಿದ್ದಾಗ ನಾನು ಮೈ ಮುಟ್ಟಿ ಈಗ ರಾತ್ರಿ ಆದ ಕೂಡಲೇ ಒಳಗೆ ಕೂತ್ಕೊಂಡು ಯಾರಿಗೋ ಕಾವು ಕೊಡ್ತಿದ್ಯಾ? ಏಯ್, ಬಾರ ಹೊರಗಡೆ. ನಾನು ನೋಡಿ ಹೆದರ್ಕೊಳ್ಳೋ ಜನದ ಮುಂದೆ ಮುಟ್ಟೋದಿರ್ಲಿ, ತಟ್ಟು ಹೇಳ್ಕೊಂಬನ ಮತ್ತೆ. ಆದ್ರೆ ಇವತ್ತು ವಾಪಸ್ FIR ಇಲ್ಲ, ಕೇಸ್ ಇಲ್ಲ, ಪೊಲೀಸ್ ಸ್ಟೇಷನ್ ಬೆವರಿಡಿಸೋ ಲಾಠಿ ಇಲ್ಲ. ನಾನು ಅವತ್ತೇ ನಿಂಗೆ ಹೇಳಿದ್ದೆ ನನ್ನ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನಿನ್ನ ಮೇಲಧಿಕಾರಿಗಳನ್ನ ಕೇಳಿ ತಿಳ್ಕೊ ಅಂತ. ಆದ್ರೆ ನೀನು ಕೇಳಲಿಲ್ಲ. ಆದ್ರೆ ಇವತ್ತು ಅದೇ ಮೇಲಧಿಕಾರಿಗಳು ನನಗೆ ಸನ್ಮಾನ ಮಾಡಿ ಕಳಿಸಿದ್ದಾರೆ. ನಾನು ಇಷ್ಟು ಮಾತಾಡ್ತಾನೆ ಇದ್ದೀನಿ, ನೀವು ಒಳಗೆ ಕೂತ್ಕೊಂಡು ಏನ್ ಮಾಡ್ತಿದ್ಯೋ? ಬಾರ ಹೊರಗಡೆ. ಇದೆ ಇದೆ, ಇನ್ನೂ ಇದೆ. ಅವತ್ತು ಮಣ್ಣನ್ ಕಂಪ ಕಟ್ಟಾಕ್ ಹೊಡೆದೆ ಅಂತ ನಾನು ಅರೆಸ್ಟ್ ಮಾಡಿ ನಿನ್ ಗೆದ್ದೆ ತಿಳ್ಕೊಂಡ್ಬಿಟ್ಯಾ? ಇವತ್ತು ನಿನ್ ಕಣ್ಣೆದ್ರಿಗೆ ನಿನ್ ತಂಗಿನ ಅದ್ ಯಾವ ಗಂಡಸ್ ಬಂದು ಬಚಾವ್ ಮಾಡ್ತಾನೆ ನಾನು ನೋಡ್ತೀನಿ ಕಣೋ, ನಾನು ನೋಡ್ತೀನಿ ಕಣೋ. ಕುಲ್ಜಾ ಸಿಮ್ ಸಿಮ್, ಬಾರೆ ನಾನ್ ಬಾತ್ಕೊಡೆ. ಅರೆ अरे देखो मेरे को बात करे
ಹೋಗು. ಇನ್ನು ಪ್ರಳಯ ಶುರು ಆಯ್ತು. ಬಾ ಹೋಗೋಣ. ಸ್ವಲ್ಪ ತಡೀರ. ಬಹಳ ವರ್ಷದ ಮೇಲೆ ನಮ್ ಸಾಹಸ ಗುರು ನೀನ್ ಶುರು ಹಚ್ಕೋ. ಸಾಹಸ ಸಿಂಹ ಸಾಹಸ ಸಿಂಹ ಸಾಹಸ ಸಿಂಹ ಸಾಹಸ ಸಿಂಹ ಸಾಹಸ ಸಿಂಹ. ಈ ನಂಜುಂಡ ಏನ್ ಬೇಕಾದರೂ ಸಹಿಸ್ತಾನೆ. ಆದ್ರೆ ಒಂದು ಹೆಣ್ಣಿನ ವಿಷಯದಲ್ಲಿ ಯಾರೇ ಒಂದು ಚಿಕ್ಕ ತಪ್ಪು ಮಾಡಿದ್ರು ಅವರನ್ನ ಇವನ್ ಏನ್ ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನ್ ಮಾಡ್ತಾನೋ ಅದನ್ನೇ ಹೇಳ್ತಾನೆ. ಹುಷಾರ್.
ಸಾಗರ